ಹೆಚ್ಡಿಕೋಟೆ ಪುರಸಭೆಯ ಚುಕ್ಕಾಣಿ ಜೆಡಿಎಸ್ ತೆಕ್ಕೆಗೆ. ಇನ್ನಾದರೂ ಸಿಗುತ್ತಾ ಹೆಚ್ಡಿಕೋಟೆ ಪುರಸಭೆ ವಾರ್ಡ್ಗಳ ಸಮಸ್ಯೆಗೆ ಪರಿಹಾರ? ಅಧಿಕಾರ ಸ್ವೀಕಾರವಾದ ನಂತರವಾದರೂ ವಾರ್ಡ್ಗಳ ಸಮಸ್ಯೆಗೆ ಸಿಗುತ್ತಾ ಪರಿಹಾರ? ತೀವ್ರ ಕುತೂಹಲ ಕೆರಳಿಸಿದ್ದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರ. ನೂತನ ಪುರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸಿಕ್ಕಿತ್ತು ಅಧಿಕಾರ. ಕಾಂಗ್ರೆಸ್ನಲ್ಲಿ ಎಸ್ಟಿ ಮಹಿಳೆ ಇಲ್ಲದ ಕಾರಣ ಅಧ್ಯಕ್ಷ ಸ್ಥಾನ ಜೆಡಿಎಸ್ ಪಾಲು. ಹೆಚ್ಡಿಕೋಟೆಯಲ್ಲಿ ನೂತನ ಪುರಸಭಾ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಸದಸ್ಯೆ ಸರೋಜಮ್ಮ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ಗೀತಾರವರ ಹೆಸರು ಅಂತಿಮವಾಗಿ. ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ಶಿವಮ್ಮ, ಅನಿತಾ, ಸರೋಜಮ್ಮ ಪ್ರಬಲ ಆಕಾಂಕ್ಷಿಗಳಾಗಿದ್ದು, ಅಂತಿಮವಾಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ನಾಯಕರು ಇಬ್ಬರನ್ನು ಸಮಾಧಾನಗೊಳಿಸಿ ಕೊನೆಯದಾಗಿ ಸರೋಜಮ್ಮರವರ ಹೆಸರನ್ನ ಅಂತಿಮಗೊಳಿಸಲಾಗಿಸಿ ಹೆಚ್ಡಿಕೋಟೆ ಪುರಸಭೆ ಅಧ್ಯಕ್ಷ ಸ್ಥಾನ ಜೆಡಿಎಸ್ನ ಸರೋಜಮ್ಮ ಹಾಗೂ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ನ ಗೀತಾರವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಪುರಸಭೆ ಸದಸ್ಯರಾದ ಎಚ್.ಸಿ. ನರಸಿಂಹಮೂರ್ತಿ, ಪುಟ್ಟಬಸವನಾಯಕ, ಮಿಲ್ ನಾಗರಾಜು, ಮಧು, ಅಧಿಕಾರಿಗಳಾದ ತಹಶೀಲ್ದಾರ್ ಮಂಜುನಾಥ್, ಚುನಾವಣಾಧಿಕಾರಿ ಮುಖ್ಯಾಧಿಕಾರಿ ವಿಜಯಕುಮಾರ್, ಕಂದಾಯ ಅಧಿಕಾರಿ ಸುರೇಶ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಕಾಂಗ್ರೆಸ್ ಇರ್ಬೋದು, ಸಂಸದರು ಬಿಜೆಪಿ ಇರ್ಬೋದು, ನಾವೆಲ್ಲ ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಸಭೆಗಳನ್ನ ಮಾಡ್ಕೊಂಡು ವಾರ್ಡ್ಗಳ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕುಂದುಕೊರತೆಗಳನ್ನ ಕೇಳ್ಕೊಂಡು ನಾವು ಮಾಡೋ ಉದ್ದೇಶದಿಂದ ನಾವು ಇವತ್ತು ಒಮ್ಮನಸ್ಸಿನಿಂದ ಇವತ್ತು ಜೆಡಿಎಸ್ ನಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನಿಂದ ಮತ್ತಿತರ ನಮ್ಮ BSP ಪಕ್ಷೇತರ ನನ್ನ ಸಹೋದರ ಸ್ನೇಹಿತರು, ನಮ್ಮ ಬಿಜೆಪಿ ಸೋದರಿ ಇವರೆಲ್ಲ ಒಮ್ಮತದಿಂದ ನಾವೆಲ್ಲ ಸೇರ್ಕೊಂಡು ಅಭಿವೃದ್ಧಿಯಿಂದ ಅಧ್ಯಕ್ಷರನ್ನು ಮಾಡಿ ಅವ್ರನ್ನ ನಮ್ಮ ಗೀತಾ ಮೇಡಮ್ ಅವರು ಉಪಾಧ್ಯಕ್ಷರು ಮಾಡಿ ಆಯ್ಕೆ ಮಾಡೋದ್ರಿಂದ ನಮ್ಮೆಲ್ಲ ಗೌರವದಿಂದ ಸರ್ವ ಸದಸ್ಯರಿಗೆ ಪುರಸಭಾ ಸದಸ್ಯರುಗಳಿಗೆ ನಾನು ಮತ್ತೊಮ್ಮೆ